ಬೇರೆಯವ್ರು ಏನೆಲ್ಲ ಮಾತಾಡೋರು, ಜನರ ನಾಡಿ ಮಿಡಿತ, ಒಡಂಬಡಿಕೆ, ಆತ್ಮೀಯತೆ, ಹಳ್ಳಿಗಾಡಿನಲ್ಲಿ ಬೆಂಗಳೂರಿನಲ್ಲಿ ಬಂದಂಥ ಸಾವಿರಾರು ಜನಕ್ಕೆ ಅಲ್ಪ ಸ್ವಲ್ಪ ಅಳಿಲು ಸೇವೆ, ಮತ್ತು ನನ್ನ ಜೊತೆಯಲ್ಲಿದ್ದಂಥ ಮೈಸೂರಿನ ಮಿತ್ರರು, ಇನ್ನಿತರೆ ಭಾಗದಿಂದ ಬಂದಂಥ ನನ್ನ ಆತ್ಮೀಯರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಒಂದೇ ಒಂದು ಇದು ಲೋಕಸಭಾ ಚುನಾವಣೆ ಅಲ್ಲ, ವಿಧಾನಸಭೆಗಿನ್ನೂ ಕೂಡ ವಿಭಿನ್ನವಾಗಿ ಈ ಸಾರಿ 8 ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡಿದ ಫಲ ಜನ ನಮ್ಮನ್ನು ಕೈ ಹಿಡಿದಿದೆ. ಒಂದು ನನಗೆ ಖುಷಿಯಾಗಿದ್ದು, ನಾಯಕರುಗಳು 4-5 ಜನ ಮಾತಾಡಿದ್ರು, ಮಾಧ್ಯಮದವರು ಒಂದಷ್ಟು ಜನ ಅಲ್ಲಲ್ಲಲ್ಲ ಬುಲೆಟ್ ಇಟ್ಕೊಂಡು ಬಿಟ್ಟರು. ಆದರೆ ಜನ ಅದೇನು ನಂಬಲಿಲ್ಲ. ಸೋಮಣ್ಣ ಒಬ್ಬ ಕೆಲಸಗಾರ, ಒಂದು ಸಾರಿ ಅವ್ರನ್ನೂ ಕೊಟ್ಟು ನೋಡೋಣ ಅನ್ನೋ ಪ್ರೀತಿಯಿಂದ ಜನರ ನಿರೀಕ್ಷೆ ಎಷ್ಟು ಮಟ್ಟಿಗಿದೆ ಅನ್ನೋದು ನಿನ್ನೆ ಫಲಿತಾಂಶ ಬಂದ ಮೇಲೆ ಗೊತ್ತಾಯ್ತು. 11 ತಿಂಗಳು ತುಂಬ ಒದ್ದಾಡಿದ್ದೀನಿ. ನಾನು ಯಾವಾಗ ಬೀದಿ ಸುತ್ತೋನು ಸ್ವಲ್ಪ ಬೀದಿ ಸುತ್ತೋದು ಕಡಿಮೆ ಆಗಿತ್ತು. ಆದರೆ ಮೈಸೂರಿನ ನನ್ನ ಅನೇಕ ಸ್ನೇಹಿತರು ಸುದೀಪ್ ಅಣ್ಣವ್ರ ಆದಿಯಾಗಿ ನಮ್ಮನ್ನೆಲ್ಲೂ ಕೂಡ ಒಂದು ಸಣ್ಣ ಬೇಸರಿಕೆ ಆಗದಂಗೆ ನೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಮೈಸೂರಿನ ಎಲ್ಲ ನನ್ನ ಆತ್ಮೀಯರಿಗೆ ಎಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಅವರೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಋಣಿಯಾಗಿತ್ತು. ಒಂದು ಸತ್ಯ, ಸನ್ಮಾನ್ಯ ದೇವೇಗೌಡರು ಏನೋ ಚುನಾವಣೆಯಲ್ಲಿ ಜನ ಸೋಲಿಸಿಲ್ಲ. ಯಾರು ಸೋಲಿಸಿದ್ರು ಪುಣ್ಯಾತ್ಮರು, ಒಬ್ಬ ದೇವೇಗೌಡರಲ್ಲ. ಈ ಚುನಾವಣೆಯಲ್ಲಿ BJP ನನಗೆ ಎಷ್ಟು ಶಕ್ತಿ ಕೊಡ್ತೋ ಅದಕ್ಕಿಂತ ದುಪ್ಪಟ್ಟು ಶಕ್ತಿಯನ್ನು ದೇವೇಗೌಡ JDS, ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಸ್ವಾಮಿಯವರು, ಅವ್ರ ಇಡೀ ತಂಡ ಮಾಡಿದ್ದಾರೆ. ಅವ್ರಿಗೆ ನಾನು ಎಂದೂ ಕೂಡ ಮರೆಯೋಕ್ಕಾಗೋದಿಲ್ಲ. ಒಂದು 2 ಪಕ್ಷ ಸಮನ್ವಯತೆಯನ್ನು ಇಡೀ 28 ಲೋಕಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ಸಮನ್ವಯತೆಯನ್ನು ಕಾಪಾಡಿ 5 ಬಾರಿ ಕುಮಾರಸ್ವಾಮಿಯವರು, 4 ಬಾರಿ ದೇವೇಗೌಡ ಸಾಹೇಬರು ಬಂದು 2 ಪಕ್ಷದವ್ರನ್ನ ಒಟ್ಟಿಗೆ ಕೆಲಸ ಮಾಡಿದ್ದು ಒಂದೇ ಕ್ಷೇತ್ರ. ಅದೇ ರೀತಿ ಎಲ್ಲ ಕಡೆ ಆಗಿದ್ದರೆ 28ಕ್ಕೆ 28 ಬರ್ತಾಯಿದ್ದೀವಿ ಅನ್ನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. JDSನವರು ಪ್ರಾಮಾಣಿಕವಾಗಿ JDSಗೂ BJPಯೋ ಬೇರೆ ಅನ್ನೋ ಮಾತನ್ನು ಬಿಟ್ಟು ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಿದ್ದಾರೆ.